ಮಾಡಿಟ್ಟಿದ್ರು. ಅದನ್ನ ನಾನು ಓಪನ್ ಆಗಿ ಪತ್ರಿಕಾ ಸಂದರ್ಶನದಲ್ಲೇ ಹೇಳಿದ್ದೀನಿ. ಆ ಸಂದರ್ಭದಲ್ಲಿ ಕೆಲವರೆಲ್ಲ ಆಶ್ಚರ್ಯಪಟ್ರು, ಏನು ಈ ರೀತಿಯಾಗಿ ಧೈರ್ಯವಾಗಿ ಮಾತಾಡ್ತಿದ್ದೀರಲ್ಲ, ಅವ್ರೇನು ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ಏನು ಮಾಡ್ತೀರಾ ಅಂದ್ರೆ, ಕೇಸ್ ಹಾಕ್ಲಿ, ಕೇಸ್ ಹಾಕ್ಮೇಲೆ ಯಾರು ತಪ್ಪು ಅಂತೇಳಿ ಅಲ್ಲೇ ನಿರ್ಧಾರ ಆಗುತ್ತೆ ಅಂತ. ಅವ್ರು ಯಾರು ಬರಲಿಲ್ಲ, ಕೇಸ್ ಹಾಕ್ಲಿಲ್ಲ, ಯಾಕಂದ್ರೆ ಅವ್ರ ಹತ್ರ ತಪ್ಪಿತ್ತು, ಅದಕ್ಕೋಸ್ಕರ ತಪ್ಪು ಮಾಡಿದ್ರು. ನನ್ನನ್ನು ಆ ಸಂದರ್ಭದಲ್ಲಿ ಮುಳುಗಿಸಿದ್ರು. ಭಾಳ ನೋವಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಕೆಂಚಪ್ಪ ಅವ್ರ ಶ್ರೀಕಾಂತ್ ಅವ್ರು ಬಂದಂಥ ಸಂದರ್ಭದಲ್ಲಿ ನಾನು ಭಾಳ ಅಸಡ್ಡೆ ಮಾಡಿದೆ. ಬೇಡ ರೀ, ನಿಮ್ಮ ಚಲನಚಿತ್ರ ರಂಗದವ್ರ ಸಹವಾಸನೆ ಬೇಡ ಅಂದರು. ಸರ್ ಬೇಡ ಆಯಿತು, ಓಲಿ ಕತೆ ಕೇಳಿ ಅಂದ್ಬಿಟ್ಟು ನಾನು ಸ್ವಲ್ಪ ಕತೆ ಕೇಳಬೇಕು. ನಾರಾಯಣ ನಾರಾಯಣ ಅಂತಂದ್ರು, ಕೃಷ್ಣನ ಚಿತ್ರ ಅಂದರು. ನಾವು ಕೃಷ್ಣನ ಭಕ್ತರು, ಕೃಷ್ಣನ ಕುಲದವರು. ಕೃಷ್ಣನ ಕತೆ ಅಂದ ತಕ್ಷಣ ಏನೋ ಒಂಥರ ಕಿವಿ ನಿಮಿರ್ತು. ಆ ಕತೆ ಕೇಳೋದಕ್ಕೇನಂತೆ, ಆ ಕತೆ ಕೇಳಬೇಕು. ಕತೆ ಅವ್ರು ಹೇಳ್ತಾ ಇರುವಂಥ ವಿಧಾನ ನೋಡಿ ಭಾಳ ಆಶ್ಚರ್ಯ ಆಯಿತು. ಜೊತೆಗೆ ಅವರೊಂದು ಹೇಳಿದ್ರು, ನೋಡಿ ಸರ್, ನಾನು ನಿಮಗೆ ಖಂಡಿತವಾಗಿ ಹೊರೆ ಹಾಕಲ್ಲ, ಖಂಡಿತವಾಗಿ ಹೊರೆ ಹಾಕಲ್ಲ. ನಿಮ್ದು ಏನು ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯದ ಅಷ್ಟೇ ಮಾಡಿ, ಉಳಿದದ್ದು ನಾನು ಹೇಳಿ ನಾನು ಮಾಡ್ತೀನಿ ಅಂದರು. ಆಶ್ಚರ್ಯ ಆಯಿತು. ಆದರೆ ಅವ್ರು ಏನು ಹೇಳಿದ್ರು ಅದೇ ರೀತಿ ಮಾಡಿದ್ದಾರೆ. ನಾನು ಏನೋ ಹಣವನ್ನು ಕೊಡ್ತೀನಿ ಅಂತ ಹೇಳಿದ್ನ ಅಷ್ಟೇ ಮಾತ್ರ ಕೊಟ್ಟೆ. ಬಹಳ ಕಡಿಮೆನೇ ನಾನು ವಿನಿಯೋಗಿಸಿದ್ದು. ಕಡಿಮೆ ಅಂತಂದ್ರೆ ಚಲನಚಿತ್ರರಂಗಕ್ಕೆ ಹೋಲಿಸೋದೇ ಕಡಿಮೆ. ಕಡಿಮೆ ಅಂದರೆ ಏನೋ ಬರೀ ಸಾವಿರಾರು ಗಟ್ಟಲೆ ಅಲ್ಲ, ಕಡಿಮೆ ಅಂದರೆ. ಆ ಹಣವನ್ನು ಹಾಕಿದ ನಂತರ ಉಳಿದದ್ದೆಲ್ಲವನ್ನೂ ಸಹ ಇವರು ನಿಭಾಯಿಸಿದ್ದಾರೆ. ಅಂದರೆ ಆ ಕಥೆಯಲ್ಲಿ ಬರುವಂಥ ಪಾತ್ರಗಳು ಮತ್ತು ಇವರ ಡಿಡಕ್ಷನ್ನು. ರಾತ್ರಿ 2 ಗಂಟೆಗೆ ಮಲಗೋರು, ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿ ನಾಳೆ ಏನು ಮಾಡಬೇಕು ಪ್ಲಾನ್, ರಾತ್ರಿ 2 ಗಂಟೆಗೆ ಮಲಗೋರು, ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದಿರೋರು, ಕೇವಲ 3 ಗಂಟೆ 4 ಗಂಟೆ ಮಾತ್ರ ನಿದ್ದೆ ಮಾಡೋರು. ಇಂತಹ ನಿರ್ದೇಶಕರನ್ನ ನಾನು ಕೆಲವರಿಗೆ ಮಾತ್ರ ನೋಡಿದ್ದೇನೆ. ಈಗ ನಮ್ಮ ರಮೇಶ್ ಅಂತೇಳಿ ಒಬ್ಬರು ಪ್ರೇಮಲೇಖ ಪತ್ತೆ, ಅದನ್ನ ನಾವು ರಿಲೀಸ್ ಮಾಡ್ತೀವಿ. ರಮೇಶ್ ಅವರು ಸಹಿತ ಅದೇ ರೀತಿ ಡಿಡಕ್ಷನ್ ಮಾಡಿದ್ರು. ಮತ್ತೆ ಈ ಇಬ್ಬರು ಮೂವರನ್ನ ನಾನು ನೋಡಿದ್ದೀನಿ, ನನ್ನ ಕಣ್ಣಾರೆ ನೋಡಿದ್ರು. ಸಾಕಷ್ಟು ಜನ ಇದ್ದಾರೆ, ಆದ್ರೆ ನಮ್ಮ ಕಣ್ಣು ಮುಂದೆ ಕಂಡಿಲ್ಲ. ಆದ್ರೆ ನಾನು ಮೊದಲು ಕಂಡಂತವ್ರು ಸುಮ್ಮನೆ ಹಣಕ್ಕೋಸ್ಕರ ಕೆಲಸ ಮಾಡುವಂಥವ್ರು. ಆದ್ರೆ ಇವರು ರಾತ್ರಿ 2 ಗಂಟೆಗೆ ಮಲಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ಚಲನಚಿತ್ರದ ಬಗ್ಗೆ ಗಮನಿಸೋರು. ಅಲ್ಲಿ ಚಳಿಗಾಲದಲ್ಲೇ ನಾವು ಶೂಟ್ ಮಾಡಿದ್ದು, ಡಿಸೆಂಬರ್ ತಿಂಗಳಲ್ಲಿ ಬಹಳ ಚಳಿ ಇದ್ರು ಕೂಡ ರಾತ್ರಿ ಎಲ್ಲ ಶೂಟಿಂಗ್ ಮಾಡುವಾಗ ಅವರು ಬಹಳ ತದೇಕ ಚಿತ್ರದಿಂದ ಮಾಡಿದ್ದಾರೆ, ಬಹಳ ಚೆನ್ನಾಗಿ ತಂದಿದ್ದಾರೆ. ಮತ್ತೆ ಈ ಚಿತ್ರವನ್ನ ನೋಡ್ತಾ ಇದ್ರೆ ಕೊನೆವರೆಗೂ ಸಹ ಬಹಳ ಅತಿ ಉತ್ಸಾಹದಲ್ಲಿ ಇರ್ತೀವಿ, ಕುತೂಹಲ ಭರಿತವಾಗಿರ್ತೀವಿ. ಮುಂದೇನಾಗುತ್ತೆ ಈ ತರದ ಕುತೂಹಲ ಭರಿತವಾದಂತ ಚಿತ್ರ. ಒಬ್ಬ ಮನುಷ್ಯ ತನ್ನ ಸ್ವಪ್ರಯತ್ನದಿಂದ ಸಾಕ್ಬೇಕು, ಯಾವುದೋ ಒಂದು ನಿಧಿಗೆ ಆಸೆ ಪಡಬಾರ್ದು. ಅದನ್ನು ಆಸೆ ಪಟ್ಟಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಅವ್ರಿಗೆ ದಾರಿಯನ್ನು ತೋರಿಸ್ತಾನೆ, ಬುದ್ಧಿಯನ್ನು ಕಲಿಸ್ತಾನೆ ಅನ್ನುವಂಥದ್ದೇ. ಕರ್ಮಣ್ಯ ವಾದಿಕಾರಸ್ತೆ ಮಾಫಲೇಶು ಕದಾಚನ, ಕರ್ಮವನ್ನು ಮಾಡು, ಕರ್ಮದ ಸಿದ್ಧಾಂತವನ್ನು ಮಾಡು ಅನ್ನಂತಹ ಚಿತ್ರಣ ಏನಿದೆ. ಕೆಲಸ ಕಾಯಕವೇ ಕೈಲಾಸ ಅಂತ ಹೇಳಿದಂತ ಬಸವಣ್ಣನವರ ನುಡಿ ಏನಿದೆ, ವರ್ಕ್ ಈಸ್ ವರ್ಷಿಪ್ ಅಂತ ಏನ್ ಹೇಳ್ತೀವಿ, ಅದನ್ನ ಸ್ವತಃ ಈ ಒಂದು ಚಲನಚಿತ್ರದಲ್ಲಿ ತಂದಿದ್ದಾರೆ. ನಿಜಕ್ಕೂ ಸಹ ನನಗೆ ಬಹಳನೇ ಆನಂದ ಆಗ್ತಾ ಇದೆ. ಈ ಒಂದು ನಾನು ಒಂದೇ ಒಳ್ಳೆ ಅವಕಾಶ ಕಳ್ಕೊಂಡ್ಬಿಡ್ತಿದ್ನಲ್ಲ, ಬೇಡ ಅಂತ ಅಂದ್ಬಿಟ್ಟಿದ್ನಲ್ಲ, ಒಂದು ಒಳ್ಳೆ ಅವಕಾಶ ಪಡ್ಕೊಂಡಿದ್ದೇನೆ. ಕಳ್ಕೊಂಡಿರೋದನ್ನ ಇದ್ರಲ್ಲಿ ಖಂಡಿತ ಪಡ್ಕೊಂಡ ನಂತರ ಈ ಚಲನಚಿತ್ರರಂಗಕ್ಕೆ ವಿನಿಯೋಗಿಸ್ತೇನೆ. ಯಾಕೆಂದ್ರೆ ಇವತ್ತು ಗಾಂಧಿನಗರದಲ್ಲಿ, ಕರ್ನಾಟಕದಲ್ಲಿ ಚಿತ್ರನ್ನಕ್ಕೂ ಗತಿ ಇಲ್ಲದಂತಹ ಚಲನಚಿತ್ರ ರಂಗದಲ್ಲಿರುವಂತಹ ನಟರು, ನಟಿಯರು, ತಂತ್ರಜ್ಞರು ಇದ್ದಾರೆ. ಬಹಳ ಆಸೆ ಪಟ್ಟು ಚಲನಚಿತ್ರ ರಂಗಕ್ಕೆ ಬಂದವ್ರೆ, ಅವ್ರ ಮೇಲೆ ಬರಲಿಲ್ಲ, ಬಹಳ ಕಷ್ಟ ಪಡ್ತಾ ಇದ್ದಾರೆ, ಒಂದೊತ್ತು ಊಟಕ್ಕೂ ಸಹ ಅಲಿತಾ ಇದ್ದಾರೆ. ಅಂತವ್ರಿಗೆ ಊಟ ಕೊಡಬೇಕಾದ್ರೆ ಊಟ ಕೊಡುವಂತಹ ವ್ಯಕ್ತಿ ಅಂದ್ರೆ ಚಲನಚಿತ್ರದ ನಿರ್ಮಾಪಕ. ಆ ನಿರ್ಮಾಪಕನನ್ನ ಸರಿಯಾದ ದಾರಿಯತ್ತ ಕೊಂಡೊಯ್ದಾಗ, ಸರಿಯಾದ ರೀತಿಯಲ್ಲಿ ಅವ್ರಿಗೆ ಹಣವನ್ನ ಸಿಗುವಂತೆ ನಿರ್ದೇಶಕರು ಮಾಡಿದಾಗ ಖಂಡಿತವಾಗಿ ಅವ್ರಿಗೆ ಮತ್ತೆ ಆಸೆ ಬಂದೇ ಬರುತ್ತೆ, ಮುಂದುವರಿತಾರೆ. ಹಾಗಾಗಿ ನಾನು ಈಗಾಗಲೇ ನಮ್ಮ ಡೈರೆಕ್ಟರ್ ಹತ್ರ ಹೇಳಿದ್ದೀನಿ, ಖಂಡಿತ ಈ ಚಲನಚಿತ್ರ ಗೆಲ್ಲುತ್ತೆ. ಗೆದ್ದ ನಂತರ ನಮ್ಮ ಜರ್ನಿ ಇಲ್ಲಿ ನಿಲ್ಸೋದು ಬೇಡ, ಮುಂದುವರಿಯೋಣ. ನಿಮ್ಮಂತಹ ಒಂದು ನಿರ್ದೇಶಕರು ನಮಗೆ ಬೇಕು. ಅದರಲ್ಲಿ ನಮ್ಮ ಇವರ ಗುರುಗಳಾದಂತಹ ಶಶಿಕಾಂತ್ ಸರ್ ಅವ್ರು ಇಲ್ಲೇ ಕುಳಿತಿದ್ದಾರೆ. ಅವ್ರನ್ನ ದಯವಿಟ್ಟು ವೇದಿಕೆ ಮೇಲೆ ಕರೆಸಿದ್ರೆ ಚೆನ್ನಾಗಿ ಕರೆಸ್ತಿರಲ್ಲ. ಇವ್ರ ಗುರುಗಳು ದರ್ಶನ್ ಆಗ್ಬೋದು, ಹಂಪ ಆಗ್ಬೋದು, ಕಿರಣ್ ಆಗ್ಬೋದು, ಇನ್ನಕ್ಕೆ ಸುಮಾರು ಜನ ಇಲ್ಲಿ ಚಲನಚಿತ್ರಗಳ ನಟರೆಲ್ಲ ಇದ್ದಾರೆ. ಭಟ್ರು, ಅವ್ರ ಹೆಸರುಗಳು ಪೂರ್ತಿ ಸರಿ ಗೊತ್ತಿಲ್ಲ, ಪೊಲೀಸು, ಭಟ್ರು, ಹಂಪ ಈ ತರನೇ ನಾವು ಕರೀತಿದೀವಿ. ಅವ್ರನ್ನೆಲ್ಲ ಬಹಳ ಉತ್ತಮವಾಗಿ ಅಭಿನಯಿಸಿದ್ದಾರೆ. ದರ್ಶನ್ ಅವ್ರಂತವ್ರು ಈಗಾಗಲೇ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ಹಿರಿಯ ಕಲಾವಿದರುಗಳು. ಎಲ್ಲರ ನಟನೆ ಬಹಳ ಚೆನ್ನಾಗಿದೆ. ಚಲನಚಿತ್ರ ಬಹಳ ಉತ್ತಮವಾಗಿ ಸಾಗಿದೆ. ಖಂಡಿತವಾಗಿಯೂ ಗೆಲ್ಲುತ್ತೆ. ಗೆದ್ದ ನಂತರ ಯಾರ್ಯಾರು ಈ ಒಂದು ಚಿತ್ರರಂಗವನ್ನ ನಂಬಿಕೊಂಡು ಬಂದಿದ್ದಾರೆ ಅವರಿಗೆ ಒಂದು ಆಶ್ರಯವನ್ನು ಕೊಡೋಣ, ಒಂದೊತ್ತು ಊಟವನ್ನು ಕೊಡುವಂತಹ ಕೆಲಸವನ್ನ ನಾವೆಲ್ಲ ಮಾಡೋಣ ಅನ್ನುವಂತಹ ಅಂಶವನ್ನ ತಮ್ಮ ಮುಂದಿಡ್ತಾ, ದಯವಿಟ್ಟು ಕರ್ನಾಟಕದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದ್ರೆ,
ಚಲನಚಿತ್ರವನ್ನ ನಮ್ಮ ಒಂದು ಟಾಕೀಸ್ ಏನಿದೆ, ಚಲನಚಿತ್ರ ಮಂದಿರ ಏನಿದೆ, ಅಲ್ಲಿ ಬಂದು ದಯವಿಟ್ಟು ನೋಡಿ, ಕಲಾವಿದರನ್ನ ಪ್ರೋತ್ಸಾಹಿಸಿ, ಕಲೆಯನ್ನ ಪ್ರೋತ್ಸಾಹಿಸಿ ಅಂತೇಳಿ ಕೋರ್ಕೊಳ್ತಾ, ನಾನು ಮಾತಾಡೋಂಥದ್ರಲ್ಲಿ ಏನಾದ್ರು ನಿಮ್ಗೆ ತಪ್ಪು ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಇಲ್ಲ ಬನ್ನಿ ಶಶಿ ಅಂತ ಅಂದ್ಬಿಟ್ಟು ಈಗ ಅವ್ರ ಜೊತೆ ಇಲ್ಲಿ ಹಂಗೆ ನನ್ನ ಕರ್ಕೊಂಡು ಹೋದ್ರು. ಸೊ ಆಗ ಈ ಒಂದು ನಮ್ಗೆ ಅಂತ ಒಂದು ಪ್ರೀಮಿಯರ್ ಮಾಡಿದ್ರು. ಆ ಪ್ರೀಮಿಯರ್ ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡಿ. ಸೊ ಈಗ ನಾನಾಗಿರ್ಬೋದು, ಯಾರೇ ಆಗಿರ್ಬೋದು, ಈಗ ನಮ್ಮ ಹತ್ರ ವಿ ಹ್ಯಾವ್ ಅ ಬಜೆಟ್ ಮೇಕಿಂಗ್ ಅಥವಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ಫ್ಯಾಂಟಸಿ ಸಿನಿಮಾ, ಲೈಕ್ ಈಗ ಬಿಯಾಂಡ್ ದ ಲಿಮಿಟ್ಸ್ ಹೊಟ್ಟೋಗ್ಬಿಟ್ಟಿದೀವಿ ಎಲ್ಲರೂ. ನನಗೆ ಗೊತ್ತಿಲ್ದಂಗೆ ಆಗ್ಬಿಟ್ಟಿದೆ ಇಂಡಸ್ಟ್ರಿ. ಅದು ನಾವು ಈಗ ಕೊರಗ್ತಾ ಇದೀವಿ, ಯಾಕಂದ್ರೆ ಬಿಸ್ನೆಸ್ ಆಗ್ತಾ ಇಲ್ಲ. ದ ಮೋರ್ ದ ಬಜೆಟ್ ಇಸ್ ಗೋಯಿಂಗ್ ಅಪ್, ಬಿಸ್ನೆಸ್ ಆಗ್ತಾ ಇಲ್ಲ. ಇದು ರಿಯಾಲಿಟಿ. ಒಬ್ಬ ಡೈರೆಕ್ಟರ್ ಆಗಿ ನಾನು ಒಪ್ಕೋಬೇಕು. ಸೊ ಈ ವರ್ಷ ಮತ್ತೆ ಲಾಸ್ಟ್ ಇಯರ್ ಎಲ್ಲರಿಗೂ ಗೊತ್ತಿರೋಂಥ ಸಿನಿಮಾ ಲೈಕ್ 1 or 2 ಫಿಲ್ಮ್ಸ್ ಅಷ್ಟೇ ನಮಗೆ ಬಾಯಿ ಮಾತಲ್ಲಿರೋದು ಹಿಟ್ ಆಗಿದೆ ಅಂತ. ಅದು ಬಿಟ್ಟರೆ ಯಾವುದು ಹಿಟ್ ಆಗಿಲ್ಲ. ಇಂಡಸ್ಟ್ರಿ ಆ ಥರ ಆಗಿದೆ ಸರ್, ಆಗ್ಲೇ ಹೇಳ್ದಂಗೆ ಆ ಥರ ತುಂಬ ಜನ ನೊಂದೋಗಿದ್ದಾರೆ. ಸೊ ಹಂಗೆ ಇರ್ಬೇಕಾದ್ರೆ ಒಂದು ಬನ್ನಿ ಶಶಿ ಅಂದ್ಬಿಟ್ಟು ಹೋಗಿ ನೋಡಿರೋದಂಥ ಸಿನಿಮಾ ನಾರಾಯಣ. ಅದು ನೋಡಿದಾಗ ಲೈಕ್ ಡೈರೆಕ್ಟರ್ ಈಗ ನಮ್ಗೆ ಏನಿರುತ್ತೆ, ಇಲ್ಲಿ ಏನೋ ತಪ್ಪು ಮಾಡಿದ್ದಾನೆ, ಇಲ್ಲೇನೋ ಲೈಟಿಂಗ್ ಇದಾಗಿರುತ್ತೆ. ಹಿಂಗೆ ನಂಗೆ ಎಂಡ್ವರೆಗೂ ಏನಾಗೋಯ್ತು, ಲೈಕ್ ಐ ವಾಸ್ ಅ ಕಂಪ್ಲೀಟ್ ಆಡಿಯನ್ಸ್. ನಾನು ಆ ಬಜೆಟ್ ಮರೆತುಬಿಟ್ಟೆ, ಆಡಿಯನ್ಸ್ ಮಾಡಿದೆ. ನನಗೆ ಕಂಪ್ಲೀಟ್ಲಿ ಜಡ್ ಔಟ್ ಆಗಿದ್ದು ಕೃಷ್ಣ ವೇಷದಲ್ಲಿ ಪವನ್ ಸರ್ ಏನು ಮಾಡಿದ್ದಾರೆ, ಅದು ನನಗೆ ತುಂಬ ಮೆಸ್ಮರೈಸಿಂಗ್ ಆಗೋಯ್ತು ಕಂಪ್ಲೀಟ್ ಆಗಿ. ಸೊ ಅದು ನೋಡಿದಾಗ ಹೆಂಗಿತ್ತು ಸಿನಿಮಾ ಅಂದಾಗ ನಂದು ಮತ್ತು ರವಿ ಸರ್ದು ಹಿಂಗೆ ಒಂದು ಬ್ರೇಕಲ್ಲಿ ಮಾತ್ರ, ಇಲ್ಲ ಚೆನ್ನಾಗಿದೆ ಸರ್ ಸಿನಿಮಾ, ವರ್ಕ್ ಆಗ್ಬೋದು, ಗೊತ್ತಿಲ್ಲ, ಇಟ್ ಮೇ ಬಿ ಲೈಕ್ ನಮ್ಗೆ ಇಷ್ಟ ಆಗ್ತಾ ಇದ್ದಾನೆ, ಜನಕ್ಕೂ ಇಷ್ಟ ಆಗುತ್ತೆ, ಗೊತ್ತಿಲ್ಲ ಸರ್. ರವಿ ಸರ್ ಆಗ ಬ್ರೇಕ್ ಕಾಲ್ ಮಾಡಿ, ಇಲ್ಲ ಈ ಸಿನಿಮಾನ ನಾವು ರಿಲೀಸ್ ಮಾಡೋಣ, ನಮ್ಮ ದುರ್ಗಾ ಪರಮೇಶ್ವರಿ ಪ್ರೊಡಕ್ಷನ್ಸಿನ ಇದನ್ನು ಟೇಕ್ ಆಫ್ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ಒಂದು 6 months ಬ್ಯಾಕ್ ಮಾತುಕತೆ ಆಯಿತು. ಸೊ ಅಲ್ಲಿಂದ ಲೈಕ್ ಆ ಟೀಮು ಅಷ್ಟೇ, ಈ ರಿಲೀಸ್ ಡೇಟ್ ಬರೋಣ, ಇಲ್ಲ ಈಗ ಈ ಸ್ಟಾರ್ ಸಿನಿಮಾ ಬಂತು, ನೆಕ್ಸ್ಟ್ ಮಂತ್ ಬರೋಣ, ಅವ್ರದ್ದೇ ಕಂಪ್ಲೀಟ್ ಪ್ಲಾನಿಂಗ್ ಅವರೇ ಮಾಡ್ತಾ ಇರೋದು. ಸೊ ಹಂಗಾಗಿ ಇವತ್ತು ಆ್ಯಕ್ಚುಲಿ ಸರ್ ಬರಬೇಕಾಗಿತ್ತು, ಕಾರಣಾಂತರದಿಂದ ನಮ್ದು ಅಜಾಗ್ರತೆ ಅದು ಈಗ ರಿಲೀಸ್ ಪ್ಲಾನ್ ಇರೋದ್ರಿಂದ ಅದು ಬಿಸ್ನೆಸ್ ಸ್ಟಾಕ್ಸ್ಗೆ ಬಾಂಬೆಲಿ ಅದು ಇದು ಮಾತುಕತೆ ಇದೆ, ಅದಕ್ಕೆ ನಾನು ಬಂದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ನಾನು ಏನು ಹೇಳಿದ್ರು ಯಾಕಂದ್ರೆ ಡೈರೆಕ್ಟ್ರಾಗಿ ಏನೂ ಬಿಟ್ಕೊಡೋಕ್ಕಾಗಲ್ಲ, ಯಾಕಂದ್ರೆ ಸಿನಿಮಾ ನೋಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ತುಂಬ ಲೈಕ್ ಆ ಕ್ಲೈಮ್ಯಾಕ್ಸ್ ಅಂತೂ ನೀವು ಲೈಕ್ ನಾನು ಯಾವ ಸಿನಿಮಾ ನೋಡ್ತಾ ಇದ್ದೀನಿ, ಯಾವ ಹೀರೋ ಸಿನಿಮಾ, ಅವ್ರು ಆಗಲೇ ಹೇಳ್ದಂಗೆ 4 ಜನ ಹೀರೋ, 5 ಜನ. ಇಲ್ಲಿ ಶ್ರೀಕಾಂತ್ ಸರ್ ಅವ್ರು ಏನು ಮಾಡಿದ್ದಾರೆ ಸಿನಿಮಾ ಆಸ್ ಅ ಸಿಂಗಲ್ ಸೋಲೋ ಆಗಿ ಅದನ್ನ ಪೋರ್ಟ್ರೇ ಮಾಡ್ಕೊಂಡು ಹೋಗಿದ್ದಾರೆ. ಆ 2 hours ಫಿಲಮ್ ಒಬ್ಬ ಆಡಿಯನ್ಸ್ನ ಕೂರ್ಸೋದಿದೆಯಲ್ಲ, ಅದು ಒಬ್ಬ ಡೈರೆಕ್ಟರ್ ಇನ್ನೊಂದು ಸಿನಿಮಾ ಡೈರೆಕ್ಟರ್ನ ಕೂರ್ಸೋದು ತುಂಬ ಕಷ್ಟನೇ. ಅವ್ರು ಕೂರ್ಸಿದ್ದಾರೆ, ಅದ್ರಲ್ಲಿ ಗೆದ್ದಿದ್ದಾರೆ. ಸೊ ಜನನೂ ಅದನ್ನ ಇಷ್ಟಪಡ್ತಾರೆ. ಸೊ ನನಗೇನು ಅಂತ ಅಂದರೆ ಈ ಸಿನಿಮಾ ಈ ಇನ್ನೊಂದು ತಿಥಿ ಆಗಿರ್ಬೋದು ಅಥವಾ ಲೂಸಿ ಆಗಿರ್ಬೋದು, ಬಟ್ ಪ್ಲೀಸ್ ಡೋಂಟ್ ಲೂಸ್ ಅ ಡೈರೆಕ್ಟರ್ ಲೈಕ್ ದಿಸ್. ಸೊ ತುಂಬ ಕಷ್ಟ ಇದೆ ಈ ಥರ ಒಂದು ಬಜೆಟಲ್ಲಿ ಈ ಥರ ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ಗೆ ತರೋದಿದೆಯಲ್ಲ, ಅದು ಈಗಿನ ಕಾಲದಲ್ಲಿ ತುಂಬ ಕಷ್ಟ ಇದೆ. ಯಾಕಂದರೆ ಸಿಕ್ಕಾಬಟ್ಟೆ ಕಷ್ಟ. ಎಷ್ಟೇ ಬಜೆಟ್ ಇದ್ರೂ ಸಿನಿಮಾ ರಿಲೀಸ್ ಮಾಡೋದು ಇಂಪಾರ್ಟೆಂಟ್. ಇದನ್ನ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿರೋದಕ್ಕೆ ಇವತ್ತು ರವಿ ಸರ್ ಆಗಿರಲಿ, ಈ ರವಿ ಸರ್ ಎಲ್ಲ ಹೆಂಗೆ ಅಂತಂದರೆ ಲೈಕ್ ಒಂದು ಟ್ಯಾಲೆಂಟ್ ಬರ್ತಾ ಇದ್ದಾರೆ ಅಂದರೆ ಅದನ್ನ ಪ್ರೋತ್ಸಾಹ ಮಾಡೋದ್ರಲ್ಲಿ ಫಸ್ಟ್ ಬರ್ತಾರೆ. ಈಗ ಸರ್ ಹೆಂಗೆ ಹೇಳಿದ್ರು ಆ ಥರ ಅವ್ರಿಗೂ ಈಗ ನಿಮ್ಗೆಲ್ಲ ಗೊತ್ತು, ಅವ್ರದ್ದು ತುಂಬ ದೊಡ್ಡ ಸಿನಿಮಾಗಳು ಬಂದಿದೆ, ಸುಮಾರು ದುಡ್ಡುಗಳು ಲಾಸ್ ಆಗಿದೆ, ಸುಮಾರು ದುಡ್ಡುಗಳು ಬಂದು ಇದೆ. ಸೊ ಹಿಂಗಿರ್ಬೇಕಾದ್ರೆ ಏನಾಗಿದೆ, ಇಲ್ಲ ಈ ಸಿನಿಮಾ ನೋಡಿ, ಇಲ್ಲ ಈ ಟೈಮಲ್ಲೂ ನಾವು ಮಾಡೋಣ ಅಂತ ಒಂದು ಧೈರ್ಯ ಮಾಡಿದ್ದು ಆ ಸಿನಿಮಾ ಸಬ್ಜೆಕ್ಟ್. ಸೊ ರವಿ ಸರ್ ಅಂತವರು ಮತ್ತು ಕೃಷ್ಣಪ್ಪ ಸರ್ ಅಂತವರು ಇನ್ನೂ ಈ ಥರ ಯಂಗ್ಸ್ಟರ್ಸ್ಗೆ ಹೆಲ್ಪ್ ಮಾಡಬೇಕು. ಈ ಥರ ಯಂಗ್ಸ್ಟರ್ಸ್ ಇನ್ನೊಂದಷ್ಟು ಸಿನಿಮಾಗಳು ಮಾಡಬೇಕು, ಇಂಡಸ್ಟ್ರಿ ಮತ್ತೆ ಬರುತ್ತೆ, ಮತ್ತೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಅನ್ನೋದು ಕೊಡೋಂಥ ಡೈರೆಕ್ಟರ್ಗಳು ಈ ಥರ ಇನ್ನೊಂದಷ್ಟು ಜನ ಬರಬೇಕು. ಈ 1-2 ಮಾತಲ್ಲಿ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರೂ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾ ಒಂಥರ ಮ್ಯಾಜಿಕ್ ಸಿನಿಮಾ ಅಂತ ಹೇಳಬೇಕು, ಮಿರಾಕಲ್ ಅಂತಲೇ ಹೇಳಬೇಕು. ಯಾಕಂದರೆ ಪ್ರತಿಯೊಬ್ಬರದ್ದು ಇದರಲ್ಲಿ ಒಂದೊಂದು ಎಫರ್ಟ್ ಇದೆ. ತುಂಬ ಖುಷಿಯಿಂದ ಮನ್ಸಾರೆ ಮಾಡಿರುವಂಥ ಸಿನಿಮಾ, ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಮಾಡಿರೋ ಸಿನಿಮಾ, ಅಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ. ಆಮೇಲೆ ನನ್ನ ಪಾತ್ರ ಹೇಳ್ಬೇಕಂದ್ರೆ ನಾನು ಮಾಡಿದ್ದಲ್ಲ, ಅದು ದೇವ್ರು ಮಾಡಿಸಿದಷ್ಟೇ. ಸಮಥಿಂಗ್ ಲೈಕ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಇದು 100%. ಈಗ ನೋಡಿ, ಫಸ್ಟ್ ನಮ್ಮ ರವಿರಾಜ್ ಸರ್, ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರ ಬ್ರದರ್ ರವಿರಾಜ್ ಸರ್ ಈ ಸಿನಿಮಾ ನೋಡಿದಾಗ ಮತ್ತೆ ಶಶಿ ಸರ್ ನೋಡಿದಾಗ, ಆಬ್ವಿಯಸ್ಲಿ ಒಬ್ರು ಡೈರೆಕ್ಟರ್ ಇನ್ನೊಬ್ರು ಡೈರೆಕ್ಟರ್ ಸಿನಿಮಾ ಶ್ರೀಕಾಂತ್ ಅವ್ರದ್ದು ನೋಡಿದಾಗ ಏನು ಅಂತ ಅನಿಸ್ತು. ಆಮೇಲೆ ತುಂಬ ಇಷ್ಟ ಆಗೋಯ್ತು. ಸಾಕಷ್ಟು ಜನ, ನಾನು ಸಿನಿಮಾ ಸೀರಿಯಲ್ ಇಷ್ಟೊಂದು ಮಾಡಿರ್ಬೋದು, ಸುಮಾರು ನನ್ನ ಸರ್ಕಲಲ್ಲಿ ಕೆಲವು ಹೀರೋಗಳಿಗೆ, ಸೆಲೆಬ್ರಿಟೀಸ್ಗೆ, ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ತೋರಿಸಿದಾಗ ಮಗ ಸಕ್ಕದ ಇದೆ, ಚಿನ್ನ ಸಕ್ಕದ ಇದೆ, ಇದು ಡಿಫ್ರೆಂಟಾಗಿ ಆಗತ್ತೆ, 100% ನಿಮಗೆ ಇದಾಗತ್ತೆ, ಒಂದು ಒಳ್ಳೆ ಬ್ಯಾಕಪ್ ಬೇಕು ಅಂತವ್ರು. ಬಟ್ ನಾವು ಯಾರನ್ನ ಕೇಳೋದು ಅಂದಾಗ ಇವರು ತುಂಬ ಇಷ್ಟಪಟ್ಟರು, ಅಷ್ಟೇ ಸಪೋರ್ಟಿವ್ ಆಗಿ ಬಂದರು. ರವಿರಾಜ್ ಸರ್ ನಿಜವಾಗ್ಲೂ ಒಂದು ಒಳ್ಳೆ ಮನಸ್ಸು, ಸಾಕಷ್ಟು ಸಿನಿಮಾಗಳು ಎಲ್ಲರಿಗೂ ಸಪೋರ್ಟ್ ಮಾಡ್ಯಾರ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂಥ ಕೃಷ್ಣಪ್ಪ ಅವರು ಹಾಗೂ ಅವರ ಮಗ ಕೀರ್ತಿ ಅವರು ಎಲ್ಲರೂ ಹೆಂಗೆ ಅಂದರೆ ನಮಗೆಲ್ಲ ಒಂದು ಫ್ಯಾಮಿಲಿ ಥರ ಇದ್ದಿತ್ತು, ಕಂಪ್ಲೀಟ್ ಒಂದು ಫ್ಯಾಮಿಲಿ ಥರ ನಿಂತ್ಕೊಂಡು ಮಾಡಿದ್ದು. ಆಮೇಲೆ ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಗುಡ್ ಆಪರ್ಚುನಿಟಿ.
ಆ್ಯಂಡ್ ನಮ್ಮ ಇನ್ನೊಬ್ರು ಸ್ನೇಹಿತರು ರಂಜಿತ್ ಅಂತ ಅವರು, ಆ್ಯಂಡ್ ಪವನ್, ಮಜಾ ಟಾಕೀಸ್ ಪವನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ, ಸೂಪರ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ಪವನ್ ಅವ್ರು ಮಾಡಿರೋ ಒಂದು ಸೀನ್ ನೋಡಿದಾಗ 100% ಜನ ಥಿಯೇಟ್ರಲ್ಲಿ ಆಳ್ತಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಎಲ್ಲ ಒಂದು ಟೀಮ್ ವರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ, ದೇವ್ರು ಮಾಡಿಸಿದ್ದಷ್ಟೇ. ಮತ್ತೆ ಗುರು ಆಗ್ಲಿ, ನಮ್ಮ ಹೀರೋಯಿನ್ ಆಗ್ಲಿ, ಹಾಗೂ ನಮ್ಮ ಪಂಪ, ಪ್ರತಿಯೊಬ್ರು ಕ್ಯಾರೆಕ್ಟ್ರು ಅಮೇಝಿಂಗು. ಕ್ಯಾಮ್ರಾ ವರ್ಕು ಅಷ್ಟೇ, ಇಬ್ರು ಕ್ಯಾಮ್ರಾಮನ್ ವರ್ಕ್ ಮಾಡಿದ್ದಾರೆ. ಆಮೇಲೆ ನಮ್ಮ ಕಾಮಿಡಿಯನ್ ಇದಾರಲ್ಲ, ಅವರು ಹೆವಿ ಎಕ್ಸ್ಟ್ರಾ ಟ್ಯಾಲೆಂಟೆಡ್. ಅವ್ರು ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಪಾತ್ರ ಮಾಡಿದ್ದಾರೆ. ಪುನೀತ್ ಅವರು ಈಸ್ ವೆರಿ ಟ್ಯಾಲೆಂಟೆಡ್. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ನಾನು ಎಷ್ಟೋ ಸಿನಿಮಾ ಒಳ್ಳೊಳ್ಳೆ ಪ್ರಾಜೆಕ್ಟ್, ಒಳ್ಳೊಳ್ಳೆ ಬ್ಯಾನರ್ ಅಲ್ಲಿ ಮಾಡಿದ್ದೀನಿ, ಬಟ್ ಇದು ತುಂಬಾ ನನಗೆ ಒಂದು ಪಾಸಿಟಿವ್ ಇದೆ. 100% ಅಂತ ಅನ್ಸುತ್ತಲ್ಲ, ಆ 100% ನನಗಿದೆ. ಈ ಸಿನಿಮಾ ಪಕ್ಕಾ ಕ್ಲಿಕ್ ಆಗತ್ತೆ. ಅಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಬಂದಿದ್ದಾರೆ ಇನ್ನೊಬ್ರು, ಶಂಕರ್ ಸರ್, ಥ್ಯಾಂಕ್ ಯು ಸೋ ಮಚ್, ಮುದುಡಿದ ಎಳೆಗಳು. ಆಮೇಲೆ ಶಶಿಕಾಂತ್ ಸರ್, ಅವ್ರು ನಮ್ಗೆ ನಿಜವಾಗ್ಲೂ ಈ ಸಿನಿಮಾದಲ್ಲಿ ಗುರುಗಳ ತರ ಇದ್ದಿದ್ದು. ಒಂದು ಪ್ರತಿಯೊಬ್ಬರಿಗೂ ಎಲ್ಲ ಹೇಳ್ಕೊಡ್ತಾರೆ. ನಿಜವಾದ ಸಿನಿಮಾದಲ್ಲಿ ಮೇಷ್ಟ್ರು, ರಿಯಲ್ ಲೈಫಲ್ಲೂ ಮೇಷ್ಟ್ರು ತರ ನಮ್ಗೆಲ್ಲರಿಗೂ. ಯಾರ್ದಾರ ಹೆಸರು ನಾನು ಬಿಟ್ಟಿದ್ರೆ ಎಕ್ಸ್ಟ್ರೀಮ್ಲಿ ಸಾರಿ. ರಂಜಿತ್ ಅವರು ಮೀಟ್ ಮಾಡಿಸಿದ್ರು ಶ್ರೀಕಾಂತ್ ಅವ್ರನ್ನ. ಅವಾಗ ಬೇರೆ ಕ್ಯಾರೆಕ್ಟರ್ ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಹೇಳಿದ್ರು. ಆಮೇಲೆ ವರ್ಕ್ಶಾಪ್ ಮಾಡ್ತಾ 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 ಇಲ್ಲ ಅದು ಬೇಡ, ಇದು ಮೇನ್ ಕ್ಯಾರೆಕ್ಟರ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಕನಕಪುರದಲ್ಲಿ ಅದೇ ನಮ್ಮೂರಲ್ಲೇ ಆಲ್ಮೋಸ್ಟ್ ಒಂದು 60% 70% ಶೂಟ್ ಮಾಡಿದ್ವಿ. ಶೂಟ್ ಮಾಡುವಾಗ ಎಲ್ಲರೂ ಡೆಡಿಕೇಶನ್, ಇಲ್ಲಿರೋ ಎಲ್ಲರೂ ಮತ್ತೆ ಅಲ್ಲಿ ಕೂತಿರೋರು ಅಷ್ಟೇ, ನಮ್ಮ ಆರ್ಟಿಸ್ಟ್ಗಳು ಎಲ್ಲರೂ ಒಬ್ರಿಗಿನ ಒಬ್ರು ಕಾಂಪಿಟೇಷನಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದ್ರ ಫೈನಲ್ ರಿಸಲ್ಟೇ ನಮ್ಮ ಸಿನಿಮಾ. ಇದು ಹೆಂಗೆ ಅಂದರೆ ನಮ್ಮ ಈ ಒಂದೊಂದು ಕ್ಯಾರೆಕ್ಟರ್ಗಳು ಅಷ್ಟೇ ಆ ದೇವರೇ ಇದು ನಿನಗೆ ಅಂತ ಚೂಸ್ ಮಾಡಿ ಕಳ್ಸಿಕೊಟ್ಟಂಗಿತ್ತು. ಯಾಕಂದರೆ ಕೃಷ್ಣ ಕ್ಯಾರೆಕ್ಟರ್ ಒಂದು 4-5 ಜನದ ಹತ್ರ ಹೋಯ್ತು. ಕೊನೆಗೆ ಆ ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದು ನಮ್ಮ ಪವನ್ ಅವರು. ಏನು ನೋಡ್ತಿದ್ದೀರಾ ಟ್ರೈಲರಲ್ಲಿ, ಏನು ನೋಡ್ತಿದ್ದೀರಾ, ಅದು ಮ್ಯಾಜಿಕ್ ಆಗೋದಕ್ಕೆ ಪವನ್ ಅವರೇ ಕಾರಣ. ಯಾಕಂದರೆ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಏನು ಕೃಷ್ಣ ಏನು, ಅವ್ರ ಕ್ಯಾರೆಕ್ಟರ್ ಏನು, ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇದೆಲ್ಲ ಒಂದು ಮ್ಯಾಜಿಕ್. ಆಮೇಲೆ ನಾವು ಸಿನಿಮಾ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇನ್ನೇನು ಸಿನಿಮಾ ರಿಲೀಸ್ ಮಾಡೋಣ ಇಷ್ಟು ಮಾಡಿದ್ದೀವಿ ಅಂತ ಅಂದಾಗ ದರ್ಶನ್ ಅವರು ಒಂದು ನಿಮಿಷ ಇರಿ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನನಗೊಂದು ಲೈಫ್ ಸಿಗತ್ತೆ, ಯಾರನ್ನಾದ್ರೂ ಒಬ್ರು ದೊಡ್ಡ ವ್ಯಕ್ತಿನ ನಾವು ನೋಡೋಣ, ರಿಲೀಸ್ ಮಾಡೋದಕ್ಕೆ ಅಪ್ರೋಚ್ ಮಾಡೋಣ ಅಂದ್ಬಿಟ್ಟು ರವಿರಾಜ್ ಅಣ್ಣನ ಕರೆಸಿದ್ರು. ಅವ್ರು ಬಂದು ಕ್ಯಾಶುವಲಾಗಿ ಯಾವುದೋ ಸಿನಿಮಾ ಕರೆದಿದ್ದಾನೆ ಹೋಗಿ ನೋಡೋಣ ಅಂತ ಬಂದು ನೋಡಿದ್ರು ಸಿನಿಮಾ. ನಿಜವಾಗ್ಲೂ ಶಶಿ ಅವರು ಇದ್ರು, ನಮ್ಮ ರವಿರಾಜ್ ಅಣ್ಣ ಅವರು ಇದ್ರು, ಅವರು ಅಷ್ಟೇ ಮೆಸ್ಮರೈಸಿಂಗ್. ನಮ್ಮ ಶಶಿ ಅವರಂತೂ ಸರ್ ಏನು ಸರ್ ಇದು ಹಿಂಗಿದೆ ಸಿನಿಮಾ, ನಾನು ಒಬ್ಬ ಆಡಿಯನ್ಸಾಗಿ ನೋಡ್ತಿದ್ದೀನಿ ಸರ್, ಅಲ್ಲಿ ನಾನು ಏನು ಟೆಕ್ನಿಕಲಾಗಿ ನಾನು ಏನು ನೋಡಲೇ ಇಲ್ವಲ್ಲ ಸರ್ ಸಿನಿಮಾ, ಆ ಥರ ಮೆಸ್ಮರೈಸಿಂಗ್ ಇದೆ ಸರ್. ನಾನು ಹೇಳೋದು ಒಂದೇ ಸರ್, ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಸಿನಿಮಾ. ಇದಕ್ಕೂ ಮುಂಚೆ ತುಂಬ ಸಿನಿಮಾಗಳು ಬಂದಿದೆ, ತುಂಬ ಚೆನ್ನಾಗಿರೋ ಸಿನಿಮಾಗಳನ್ನ ಜನ ತಗೊಂಡಿದ್ದಾರೆ. ಅದನ್ನು ನೀವು ಮೀಡಿಯಾದವರು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ಒಳ್ಳೆ ರಿವ್ಯೂ ಮಾಡಿ. ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ಸಿನಿಮಾ ನೋಡಿ. ಇದು ನೋಡಿ ಒಂದು ಮ್ಯಾಜಿಕ್ ಆಗತ್ತೆ. ನಮ್ಮ ಜೊತೆಗೆ ಒಂದು ಶಕ್ತಿ ಇದೆ, ಒಬ್ಬ ಕೃಷ್ಣ ಆಗಲಿ ನಾರಾಯಣ ಆಗಲಿ ಒಂದು ಶಕ್ತಿ ಇದೆ, ಆ ಶಕ್ತಿನ ನಮ್ಮನ್ನ ನಡ್ಸ್ಕೊಂಡು ಹೋಗ್ತಿದೆ. ಆಮೇಲೆ ಈ ಸಿನಿಮಾ ಪ್ರೊಡ್ಯೂಸರು, ಒಂದು ಸಿನಿಮಾ ಆಗೋದಕ್ಕೆ ಪ್ರೊಡ್ಯೂಸರ್ ಅಲ್ವಾ ಕಾರಣ. ಸೊ ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಅವರ ಶ್ರೀಮತಿ ಅವರು ನಮ್ಮಮ್ಮ ಮಂಜುಳ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ರಂಜಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಶ್ರೀಕಾಂತ್ ಅವ್ರನ್ನ ಪರಿಚಯ ಮಾಡ್ಕೊಟ್ಟಿದ್ದವ್ರೇನೆ. ನನಗೆ ಕ್ಲಾರಿಟಿ ಇದೆ ಅಂತ. ಬೇಸಿಕಲಿ ನಮ್ಮ ಟೈಟಲ್ ನಾರಾಯಣ ಕ್ಯಾಪ್ಷನ್ ಬಂದ್ಬಿಟ್ಟು ವಾಟ್ ಈಸ್ ದಿಸ್ ಕನ್ಫ್ಯೂಷನ್ ಅಂತ. ಬಟ್ ಆ ಕನ್ಫ್ಯೂಷನ್ ನಮ್ಮ ಡೈರೆಕ್ಟರ್ಗೆ ಇಲ್ಲ. ಸಿನಿಮಾದಲ್ಲಿ ತುಂಬ ಕ್ಲಾರಿಟಿಯಾಗಿ ಅವ್ರಿಗೆ ಏನು ಹೇಳಬೇಕು ಅಂತ ಹೇಳಿದ್ದಾರೆ. ಸೊ ಆ ಕ್ಲಾರಿಟಿ ನನಗೂ ಕೊಟ್ಟು ಪಾತ್ರ ಮಾಡಿಸಿದ್ದಾರೆ. ಇಷ್ಟೇ ಹೇಳುವಲ್ಲೇ. ಇನ್ನೊಂದು ಏನಂದರೆ, ಈ ಸಿನಿಮಾ ಥಿಯೇಟ್ರಲ್ಲಿ ಬರುತ್ತೆ, OTTಯಲ್ಲಿ ಬರುತ್ತೆ, ಆಮೇಲೆ ನಾಳೆ TV-ಲೂ ಬರುತ್ತೆ. ಬಟ್ ಈ ಸಿನಿಮಾ ಥಿಯೇಟ್ರಲ್ಲಿ ಯಾಕೆ ನೋಡಬೇಕು ಅಂದರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಆ ಥಿಯೇಟ್ರಲ್ಲಿ ಆ ಎಲ್ಲರ ಜನರ ಜೊತೆ ಆ ಕತ್ತಲಲ್ಲಿ ಆ ಸೌಂಡ್ನ ಎಂಜಾಯ್ ಮಾಡ್ಕೊತಾ ನೋಡೋ ಮಜಾನೇ ಬೇರೆ. ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಇಡೀ ಎಲ್ಲ ಟೀಮ್ ವರ್ಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೆಸರು ಗುರುಕಿರಣ್ ಅಂತ. ಈ ಸ್ವಲ್ಪ ಹೊತ್ತು ಮುಂಚೆ ನಮ್ಮ ಪ್ರೊಡ್ಯೂಸರು ಭಟ್ರು ಅಂತ ಕರೀತಾ ಇದ್ರಲ್ಲ, ಅದು ನಾನೇ. ಮೊದಲನೇದಾಗಿ ಗುರು ಹಿರಿಯರಿಗೆ ಮತ್ತು ಎಲ್ಲ ಇಲ್ಲಿ ಬಂದಿರುವಂಥ ಗಣ್ಯರಿಗೆ, ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ಮತ್ತು ಎಲ್ಲರಿಗೂ ಸ್ವಾಗತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ
ತುಂಬ ಕಷ್ಟದ ಕೈಗಳು ಕಾರಣವಾಗಿದೆ ಆ್ಯಕ್ಚುಲಿ ಸಿನಿಮಾ ಸಾಧ್ಯ ಆಗೋಕ್ಕೆ. ಪ್ರಮುಖವಾಗಿ ನಮ್ಮ ನಿರ್ಮಾಪಕರ ಎಲ್ಲರೂ ಹೇಳ್ತಾ ಇದ್ದಾರೆ ನಿರ್ಮಾಪಕರ ಬಗ್ಗೆ ತುಂಬ. ನಂದು ಒಂದು ಸಣ್ಣ ಲೈನ್ ಇದೆ, ಅವರು ನಿರ್ಮಾಪಕರಾಗಿ ಇರಲಿಲ್ಲ ಆ್ಯಕ್ಚುಲಿ, ಅದ್ರ ಮೇಲೆ ಒಂದು ಫ್ಯಾಮಿಲಿಯಾಗಿ ಒಂದು ಫ್ಯಾಮಿಲಿ ಹೆಡ್ ಆಗಿ ನಮಗೆ ಸೆಟಲ್ಲಿ ತುಂಬಾ ಸಹಾಯ ಮಾಡಿದ್ರು. ಎಲ್ಲ ಅರೇಂಜ್ಮೆಂಟ್ಸಲ್ಲಿ ಆಗಲಿ, ಊಟದ ಅರೇಂಜ್ಮೆಂಟ್ಸಾಗಲಿ ಯಾವ ಕೊರತೆನೂ ಬರ್ತಿರೋ ನೋಡಿಕೊಂಡ್ರು. ಆ್ಯಂಡ್ ನೆಕ್ಸ್ಟು ಬರೋದಾದರೆ ಇನ್ನೊಂದು ವಿಷಯ ಹೇಳಲೇಬೇಕು, ಯಾರೂ ಮೆನ್ಷನ್ ಮಾಡಿಲ್ಲ, ನಮ್ಮ ನಿರ್ಮಾಪಕರು ಒಂದು ಒಳ್ಳೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಎಲ್ಲರೂ ಎಂಜಾಯ್ ಮಾಡ್ತೀರಾ, ತುಂಬ ಚೆನ್ನಾಗಿ ಅಭಿನಯಿಸಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಭಿನಂದನೆಗಳು ನಿಮಗೆ. ಆ್ಯಂಡ್ ನೆಕ್ಸ್ಟು ಮೇನ್ ಪಿಲ್ಲರ್ ಕ್ಯಾಪ್ಟನ್ ಆಫ್ ದ ಶಿಪ್ ಶ್ರೀಕಾಂತ್ ಕೆಂಚಪ್ಪ ಅವರು. ಇವ್ರ ಬಗ್ಗೆ ಏನು ಹೇಳಿ, ಎಲ್ರಿಗೂ ಇರುತ್ತಲ್ಲ ಸಿನಿಮಾ ಇಂಡಸ್ಟ್ರಿಲಿ ಪಡ್ತಾ ಇರೋರು, ಒಂದು 10-12 ವರ್ಷಗಳಿಂದ ಸಣ್ಣ ಪುಟ್ಟ ಕನಸುಗಳು ಕಟ್ಕೊಂಡು ಬರ್ತಾ ಇರೋರಿಗೆ ಸಿನಿಮಾನೇ ಒಂದು ಕರಿಯರ್ ಅಂತ ತಗೊಳ್ಳೋ ಆ ಟ್ರಾನ್ಸಿಷನಲ್ಲಿ ತುಂಬಾ ಕನ್ಫ್ಯೂಷನ್ ಆಗಲಿ, ಕಾನ್ಫಿಡೆನ್ಸ್ ಲೆವೆಲ್ ಏರಿಳಿತಗಳು ಇದ್ದೇ ಇರುತ್ತೆ. ಬಟ್ ಶ್ರೀಕಾಂತ್ ಅವ್ರನ್ನ ಮೀಟ್ ಮಾಡಿ ಪ್ರತಿದಿನ ನಾನು ತುಂಬಾ ಉತ್ಸಾಹದಿಂದ ಒಂದು ಮೋಟಿವೇಶನಿಂದ ಮನೆಗೆ ಹೋಗಿದ್ದೆ. ಅದನ್ನು ನಾನು ಲೈಫಲ್ಲಿ ಯಾವತ್ತೂ ಬರೆಯಲ್ಲ ಸರ್. ಆ್ಯಂಡ್ ಹೀಸ್ ರಿಯಲಿ ಗಾಟ್ ಅ ಗ್ರೇಟ್ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ ಆ್ಯಂಡ್ ಡೈರೆಕ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮತ್ತು ನಮ್ಮ ನಟರು ಬಳಗ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ನಟನೆನ ನೀವು ನೋಡ್ಕೊಳ್ಳಿ, ಸಿನಿಮಾದಲ್ಲಿ ಖಂಡಿತ ಎಂಜಾಯ್ ಮಾಡ್ತೀರಾ. ತುಂಬ ಹೇಳಬೇಕು ಅಂತ ಅನ್ಕೊಂಬಂದಿದ್ದು ನಾನು ಪವನ್ ಸರ್ ಬಗ್ಗೆ. ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದಾಗ ತುಂಬ ಒಂದು ಸೈಲೆಂಟ್, ತುಂಬ ಒಂದು ಸಿಂಪಲ್ ಮನುಷ್ಯ ಕಂಡ್ರು. ಬಟ್ ಸ್ಕ್ರೀನ್ ಮೇಲೆ ತಿಂದ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಸರ್, ಇಟ್ಸ್ ಬೀನ್ ಅನ್ ಹಾನರ್ ವರ್ಕಿಂಗ್ ವಿತ್ ಯು. ಇನ್ನು ಮುಂದೆ ನಾನು ನಿಮ್ಮ ಜೊತೆ ಇನ್ನೂ ಅವಕಾಶಗಳು ಸಿಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು. ಸತ್ಯ ರಾಧಾಕೃಷ್ಣ ಮತ್ತು ಜತಿನ್ ಬ್ರೋ, ಯು ಗೈಸ್ ಆರ್ ಆಸಮ್. ನಿಜವಾಗ್ಲೂ ನಿಮ್ಮ ಮ್ಯೂಸಿಕ್ ಅಂತೂ ಇಟ್ಸ್ ಯೂನಿಕ್, ತುಂಬ ಮ್ಯಾಜಿಕಲ್ ಆಗಿ ಸೌಂಡ್ ಆಗ್ತಿದೆ. ಸೊ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಸಚ್ ಅ ಗ್ರೇಟ್ ಮ್ಯೂಸಿಕ್ ಆ್ಯಕ್ಚುಲಿ. ಅಲ್ಲಿಂದನೇ ನಾನು ಶ್ರೀಕಾಂತು ಸಿನಿಮಾ ಬಗ್ಗೆ ಜಾಸ್ತಿ ಅವಾಗಲಿಂದನೇ ಡಿಸ್ಕಷನ್ ಶುರು ಆಗ್ತಿತ್ತು. ಅದಾದಮೇಲೆ ಅವರು ಸಿನಿಮಾ ಯಾವಾಗ ಟೇಕ್ ಆಫ್ ಮಾಡಿದ್ರು ಅವಾಗ ಅವ್ರ ಐಡಿಯಾಸ್ ಎಲ್ಲ ನನ್ನ ಹತ್ರ ಶೇರ್ ಮಾಡಿ ಈ ಥರ ವರ್ಕ್ ಆಗುತ್ತೆ ಅಂತ. ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು ಅವ್ರು ಏನು ಮಾಡ್ತಿದ್ದಾರೆ ಅಂತ. ಆಮೇಲೆ ಫಸ್ಟ್ ಕಾಪಿ ನೋಡಿದಾಗ ತುಂಬ ಖುಷಿ ಆಯಿತು. ಅವ್ರು ಏನು ಎಕ್ಸ್ಪ್ಲೇನ್ ಮಾಡ್ತಿದ್ರು, ಕಾಂಟಿನೆಂಟಲ್ಲೇ ಎಕ್ಸ್ಪ್ಲೇನ್ ಮಾಡ್ತಿದ್ನೆಲ್ಲ ಅವರು ಸ್ಕ್ರೀನ್ ಮೇಲೆ ತೊಗೊಂಬಂದಿದ್ರು, 100% ತೊಗೊಂಬಂದಿದ್ರು. ಅದೇ ಖುಷಿ. ಸೊ ನನ್ನ 100% ನಾನು ಇದರಲ್ಲಿ ಹಾಕಿದ್ದೀನಿ ಅಂತ ಅನಿಸುತ್ತೆ. ನೀವೇ ನೋಡಿದ್ರೆ ಸಾಂಗ್ಸು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಶ್ರೀಕಾಂತ್ ಫಾರ್ ನನಗೆ ಆಪರ್ಚುನಿಟಿ ಕೊಟ್ಟು. ಎಲ್ರಿಗೂ ಥ್ಯಾಂಕ್ಸ್. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ನಮಸ್ಕಾರ. ಇಲ್ಲೆಲ್ಲ ಇರೋರು ನನಗೊಂಥರ ಗುರುಗಳೇ. ಯಾಕಂದರೆ ಸರ್ ಇದು ಹಿಂಗೆ ಬೇಡ ಹಿಂಗೆ ಮಾಡೋಣ ಅಂತ ಹೇಳಿದಾಗ ಅವರಿಂದ ಕಲ್ತಿದ್ದು ತುಂಬ ಇದೆ. ಸೊ ಪ್ರತಿಯೊಬ್ಬರು ಏನಾದರೂ ಒಂದು ವಿಷಯ ಹೇಳ್ಕೊಟ್ಟಾಗಲೂ ಅವರು ನಮ್ಮ ಗುರು ಆಗ್ತಾರೆ. ಸೊ ಆ ಗುರುಗಳ ಲಿಸ್ಟಲ್ಲಿ ಶ್ರೀಕಾಂತ್ ಸರ್ ಒಂದು ಸ್ಥಾನ. ಈ ಕೃಷ್ಣ ಪವನ್ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಹಾಗೆ ಕೆಲಸ ತೆಗೆಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರೀಕಾಂತ್ ಅವ್ರಿಗೆ. ನಾವು ಹೆಚ್ಚು ಶೂಟಿಂಗಲ್ಲಿ ಮಾತಾಡಿದ್ದಕ್ಕಿಂತ ಕಿತ್ತಾಡಿರೋದೇ ಜಾಸ್ತಿ. ಶ್ರೀಕಾಂತ್ ಸರ್ ನಾವು ಮಾತಾಡಿರೋದಕ್ಕಿಂತ ಕಿತ್ತಾಡಿರೋದೇ ಜಾಸ್ತಿ. ಅಂದರೆ ಸಿನಿಮಾಗೋಸ್ಕರ ಕಡೆ ಒಂದು ಕ್ಲೈಮ್ಯಾಕ್ಸ್ ದೃಶ್ಯಕ್ಕೆ ಅವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ರು. ನನಗದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ನಾನು ಒಂಥರ ಬೇರೆ ಥರ ಮಾಡೋಣ ಅಂತ ಹೇಳಿದೆ. ಆಮೇಲೆ ಕೂತ್ಕೊಂಡು ಇಬ್ಬರು ಚರ್ಚೆ ಮಾಡಿ ಒಂದು ಕನ್ಕ್ಲೂಷನ್ಗೆ ಬಂದು ಒಂದು ಅದ್ಭುತವಾದ ಒಂದು ಕ್ಲೈಮ್ಯಾಕ್ಸ್ ಆಗಿದೆ ಅಂತ ನನ್ನ ಅನಿಸಿಕೆ. ಆಮೇಲೆ ಇಡೀ ಸಿನಿಮಾ ತಂಡ ನಿಜವಾಗ್ಲೂ ಒಂದು ಎಷ್ಟು ಹುಮ್ಮಸ್ಸಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ, ನಾನು ಯೂಶಲಿ ಹೇಳ್ತೀನಿ ನಮ್ಮ ಹೆಗ್ಗಣ ನಮಗೆ ಮುದ್ದು ಅಂತ. ಅಂದರೆ ನಾವು ನಮ್ಮ ಕೂಸು ನಮಗೆ ಮುದ್ದು. ಇವಾಗ ನಾವು ಮಾಡಿರೋ ಸಿನಿಮಾ ನಮಗೆ ನಿಜವಾಗ್ಲೂ ಇಷ್ಟಪಟ್ಟಿದೆ. ಆದರೆ ಅದು ಯಾಕಷ್ಟು ಹೇಳ್ತೀವಿ ಅಂತಂದರೆ, ಈ ಚಿತ್ರದಲ್ಲಿ ನಿಜವಾಗ್ಲೂ ತುಂಬ ಪರಿಶ್ರಮ ಪಟ್ಟಿದ್ದಾರೆ ಹುಡುಗರು. ನಿಮಗೆ ಗೊತ್ತಾಗುತ್ತೆ, ಒಂದು ಸಿನಿಮಾ ದೊಡ್ಡ ಪ್ರೊಡ್ಯೂಸರು, ಟೀಮ್ ತುಂಬ ಚೆನ್ನಾಗಿದೆ, ಪ್ರೊಡ್ಯೂಸರ್ ಪಟ 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 ಅಂತ ಎಲ್ಲ ಫೆಸಿಲಿಟೀಸ್ ಕೊಟ್ಟಾಗ ಸಿನಿಮಾ ಪಟ್ ಅಂತ ಮುಗಿದು ರಿಲೀಸ್ ಆಗೋಕ್ಕೆ ಎಲ್ಲ ಆಗುತ್ತೆ. ಬಟ್ ಈ ತಂಡ ಒಂದು ಸಿನಿಮಾ ಒಂದು ರಿಲೀಸ್ ಮಾಡಲೇಬೇಕು ಅನ್ನೋ ಒಂದು ಹುಮ್ಮಸ್ಸು ಇಟ್ಕೊಂಡಾಗ ಎಷ್ಟು ಕಷ್ಟಪಟ್ಟಿದ್ದಾರೆ ಈ 4 ವರ್ಷ ಅನ್ನೋದು ನನಗೆ ಗೊತ್ತು. ಸೊ ಪ್ರತಿ ಸಲ ಮಾತಾಡಿದಾಗಲೂ ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಎಸ್ಪೆಷಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.
ಯಾಕೆಂದರೆ ಮನಸ್ಸಿಗೆ ತುಂಬ ಬೇಜಾರಾದಾಗ ಆ ಹಾಡನ್ನ ಹಾಕೊಂಡು ಕೇಳ್ತಾರೆ. ಜೊತೆಗೆ ನಿರ್ಮಾಪಕರು ಸಾಕಷ್ಟು ಜನ ಈ ತಂಡದಲ್ಲಿ ಕೆಲಸ ಮಾಡಿದ್ದಾರೆ. ನೀವು ಒಂದು ದಿನ ಸಿನಿಮಾ ಮಾಡಿದ್ರು ಅನ್ನೋದಾದ್ರೆ ಸರ್, 100 ದಿನ ಸಿನಿಮಾ ಮಾಡಿದ್ರು ಅನ್ನೋದಾದ್ರೆ, ನೀವು ಇದೇ ಥರ 100 ಸಿನಿಮಾ ಮಾಡಿ 1000 ಜನಕ್ಕೆ ಊಟ ಹಾಕಿ ಕೆಲಸ ಕೊಡಿ ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ಮುಖ್ಯವಾಗಿ ಪ್ರೇಕ್ಷಕರು, ನೀವು ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಬೇಕು. ಯಾಕೆಂದರೆ ಥಿಯೇಟ್ರಲ್ಲಿ ನೋಡಿದಾಗ ಅದರ ಅನುಭವ ಬೇರೆ, ನಿರ್ಮಾಪಕರಿಗಾಗೋ ಒಂದು ಸಂತೋಷ ಬೇರೆ, ಆಮೇಲೆ ನಮಗಳಿಗಾಗೋ ಖುಷಿನೇ ಬೇರೆ. ಯಾರೋ ಹೇಳಿದ್ರು ಇಲ್ಲಿ ಇನ್ನೇನು ಇವತ್ತು ರಿಲೀಸ್ ಆಗೋ ಸಿನಿಮಾ ನಾಳೆ OTTಗೆ ಬರುತ್ತೆ, ಆಮೇಲೆ ಮೊಬೈಲಿಗೆ ಬರುತ್ತೆ ಅಂತ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಮೊಬೈಲ್ ದುನಿಯಾ ಆಗಿದೆ. ಸೊ ದಯವಿಟ್ಟು ನಮ್ಮ ಕೈಯಲ್ಲಿದೆ ಪೈರಸಿನ ಸ್ಟಾಪ್ ಮಾಡೋದು. ನಾವು ಮುಂದೆ ನಿಂತ್ಕೊಂಡು ದಯವಿಟ್ಟು ಇದನ್ನು OTT ಬರುತ್ತೆ ಬರಲಿ, ಅದು ಆಮೇಲೆ ನಂತರದ್ದು ಸಿನಿಮಾ ರಿಲೀಸ್ ಆದಮೇಲೆ ಕನ್ನಡ ಚಿತ್ರರಂಗಗಳನ್ನು ಬೆಳೆಸಬೇಕು, ಉಳಿಸ್ಬೇಕು, ಅದು ನಮ್ಮ ಆದ್ಯ ಕರ್ತವ್ಯ. ಜೊತೆಗೆ ಇಲ್ಲಿ ಶಶಿ ಸರ್ ಅಂತ ಒಳ್ಳೆ ನಿರ್ದೇಶಕರಿದ್ದಾರೆ, ಆಮೇಲೆ ಪುನೀತ್ ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್, ಜೊತೆಗೆ ದರ್ಶನ್ ಅಷ್ಟೇ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು. ತುಂಬ ಮಾತಾಡ್ತಾ ಇದ್ದೀನಿ, ಏನೋ ತಿಂಡಿ ಮಾಡಿಸಿದ್ದೀರ ಸಮೋಸ ಎಲ್ಲ ಆರೋಗುತ್ತೆ. ಆದರೂ ನನ್ನ ಒಂದು ಪತ್ರಿಕಾ ಸ್ನೇಹಿತರಲ್ಲಿ ಒಂದು ದೊಡ್ಡ ಮನವಿ, ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸ್ಪೆಷಲ್ಲಾಗಿ ಇಡೀ ಸಿನಿಮಾ ತಂಡದ ಮೇಲೆ ಇರಬೇಕು. ಯಾಕಂದರೆ ಮನುಷ್ಯನಾಗಿ ಮನುಷ್ಯಗಿಂತ ದೊಡ್ಡದಾಗಿ ಕಾಣೋದು ಸಿನಿಮಾದಲ್ಲಿ, ಮನುಷ್ಯಗಿಂತ ಚಿಕ್ಕದಾಗಿ ಕಾಣೋದು ಟಿವಿನಲ್ಲಿ, ಮನುಷ್ಯನಾಗೇ ಕಾಣೋದು ರಂಗಭೂಮಿ ಮೇಲೆ, ಅಂದರೆ ಈ ವೇದಿಕೆ ಮೇಲೆ. ನಾವೆಲ್ಲ ಇಲ್ಲಿ ಸಾಕಷ್ಟು ಜನ ರಂಗಭೂಮಿಯಿಂದ ಬಂದ ಕಲಾವಿದರಿದ್ದಾರೆ. ಸೊ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಇಡೀ ತಂಡ ಕೆಲಸ ಮಾಡಿದೆ. ಎಲ್ಲ ತಂತ್ರಜ್ಞರಿಗೂ, ಕಲಾವಿದರಿಗೂ, ನಿರ್ದೇಶಕರಿಗೂ, ಆಮೇಲೆ ಎಲ್ಲರಿಗೂ, ಈ ತಂಡದಲ್ಲಿ ಕೆಲಸ ಮಾಡಿದ ಎಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಬೇಕು. ಹರಸಿ ಹಾರೈಸಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಶ್ರೀಕಾಂತ್ ಸರ್, ನಾನು ನಿಮ್ಮ ಅನಿಸಿಕೆ ಮಟ್ಟಕ್ಕೆ ಮಾಡಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದರೂ ಇನ್ನೂ ಒಂದು ಏನಾದರೂ ಮಾಡಬೇಕು ಅನ್ನೋ ಒಂದು ಕುತೂಹಲ ಇತ್ತು ಸಿನಿಮಾ ನೋಡಿದಾಗ. ಬಟ್ ಅದು ನಮ್ಮ ಕಲಾವಿದರದು ಒಂದು ಇದು, ಇನ್ನೇನಾರು ಮಾಡಬೇಕಿತ್ತು ಅಂತ. ಸೊ ಪ್ರಯತ್ನ ಪಟ್ಟಿದ್ದೀನಿ ಅನ್ನೋ ಒಂದು ತೃಪ್ತಿ ಇದೆ. ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ, ದಯಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮೆಲ್ಲರನ್ನು ಪ್ರೀತಿಸಿ, ಹರಸಿ, ಹಾರೈಸಿ ಅಂತ ಕೇಳ್ಕೊತಾ, ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಯಾರು ಒಬ್ಬ ಇಲ್ಲ ಅಂದರೂ ಈ ಸಿನಿಮಾ ಆಗಲ್ಲ, ಇನ್ಕ್ಲೂಡಿಂಗ್ ನಮ್ಮ ಪ್ರೊಡಕ್ಷನ್ ಹುಡುಗಯಿಂದ ಹಿಡಿದು ಎಲ್ಲರ ಸಪೋರ್ಟಿಂದ ಇವತ್ತು ಈ ಸಿನಿಮಾ ಆಗಿದೆ. ಇನ್ನು ಮುಂದೆ ಈ ಸಿನಿಮಾ ನಿಮ್ಮ ಮಡಿಲಲ್ಲಿದೆ, ಮಗುನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಂದು ಇಂಡಸ್ಟ್ರಿ ಆಗಿರ್ತೀವಿ, ಆದರೆ ಇಲ್ಲಿ ನನಗೆ ಒಬ್ಬ ಏಕಲವ್ಯ ಸಿಕ್ಕಿದ್ದಾನೆ ಅಂತ ಹೇಳೋಕ್ಕೆ ಯಾವುದೇ ಒಂದು ಬೇಜಾರಿಲ್ಲ. ಯಾಕಂದರೆ ಅರ್ಧರಾತ್ರಿ ಫೋನ್ ಮಾಡಿಬಿಟ್ಟು ಏನೋ ಒಂದು ಸಣ್ಣ ಕ್ವೆಶ್ಚನ್ ಕೇಳಿದ್ರು ಅದನ್ನ ಆನ್ಸರ್ ಮಾಡ್ತಾರೆ ಫೋನ್ ಎತ್ತಿ. ಸೊ ರಿಯಲಿ ವಂಡರ್ಫುಲ್. ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯುವರ್ ಜರ್ನಿ ಟುವರ್ಡ್ಸ್ ದಿ ಫ್ಯೂಚರ್. ಎಲ್ಲದಕ್ಕಿಂತಲೂ ಮೇಲಾಗಿ ಒಂದು ಸಂತೋಷದ ಸಂದರ್ಭ ಇದು ನನಗೆ. ಯಾಕಂದರೆ ನಾನು ಮಾಡಿದಂಥ ರಾಂಚಿ ಚಿತ್ರಕ್ಕೆ ನಿನ್ನೆ ನನಗೆ ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು. ಈ ಎಲ್ಲ ಚಪ್ಪಾಳೆಗಳು ನನ್ನ ನೋಡಿ, ಶ್ರೀಕೃಷ್ಣ ಯಾವ ರೀತಿ ನಮ್ಮನ್ನೆಲ್ಲ ಎತ್ಕೊಂಡು ಹೋಗ್ತಾನೆ ಆ ರೀತಿ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ 16 ವರ್ಷದಿಂದ ನಾನು ಪಡ್ತಾ ಇದ್ದ ಒಂದು ಸತತ ಪ್ರಯತ್ನಕ್ಕೆ ನಿನ್ನೆ ಒಂದು ಪ್ರತಿಫಲ ಸಿಕ್ತು. ಆದರೆ ನನ್ನ ಮುಖವನ್ನು ಈ ಚಿತ್ರರಂಗಕ್ಕೆ ಪರಿಚಯಿಸಿದವರು ಮನೋರು, ಅವರೇ ನನ್ನ ಫಸ್ಟ್ ಫೋಟೋಗ್ರಾಫ್ ಸಿಕ್ಕಿದ್ದು IPC ಸೆಕ್ಷನ್ ಟ್ರೈನ್ಗಳು ಮಾಡಬೇಕಾದ್ರೆ. ಸೊ ಅವ್ರಿಗೂ ಥ್ಯಾಂಕ್ಸ್. ಮತ್ತು ಇಡೀ ನನ್ನ ಸ್ನೇಹಿತರಿಗೆ, ಚಿತ್ರರಂಗದ ಎಲ್ಲ ಸ್ನೇಹಿತರಿಗೂ ನನ್ನ ನಮನ. ಹಾಗೆ ಭಾಳಷ್ಟು ವಿಷಯ ಇದೆ. ಕೃಷ್ಣಪ್ಪನವರೇ, ನೀವು ನಮ್ಮ ಪ್ರೊಡ್ಯೂಸರ್ ಅಲ್ಲ, ನೀವು ನಮ್ಮ ದೊಡ್ಡ ಅಣ್ಣ. ನಿಜವಾಗ್ಲೂ ನಾನು ಹೇಳ್ತೀನಿ, ಒಂದು ಮನೆಯಲ್ಲಿ ಒಂದು ತಂದೆ ಸ್ಥಾನ ಅಥವಾ ದೊಡ್ಡ ಅಣ್ಣನ ಸ್ಥಾನ, ಆ ರೀತಿಯಲ್ಲಿ ನೀವು ನಮ್ಮ ಜೊತೆ ಇದ್ರಿ. ಹಾಗೆ ಒಂದು ಘಟನೆ ನಡೆದಿದೆ ನನ್ನ ಆಫೀಸಲ್ಲಿ. ಶ್ರೀಕಾಂತ್ ಯಾವುದೋ ಒಂದು ಪೋಸ್ಟ್ ಪ್ರೊಡಕ್ಷನ್ ವಿಷಯಕ್ಕೆ ನನ್ನ ಆಫೀಸಿಗೆ ಬಂದಿದ್ದರು. ಆಗ ನನ್ನ ಮಗನೂ ಕೂಡ ಇದ್ದ. ಇಲ್ಲಿ ನಾನೊಂದು ಗ್ಯಾರಂಟಿ ಕೊಡ್ತೀನಿ ನೋಡಿ, ಮಕ್ಕಳ ಮನಸ್ಸು ಅವರೊಂಥರ ದೇವರಿದ್ದಾಗೆ. ಯಾವಾಗ ಅವ್ನು ನೋಡ್ತಾ ಇದ್ದ ಒಂದು 2 ಕ್ಲಿಪ್ಸ್ ನೋಡಿದ ತಕ್ಷಣ, ಪಾಪ ಐ ವಾಂಟ್ ಟು ವಾಚ್ ದಿಸ್ ಫಿಲ್ಮ್ ಕಂಪ್ಲೀಟ್ಲಿ ಅಂತ.
ನನಗೆ ಭಾಳ ಆಶ್ಚರ್ಯ ಆಯ್ತು ಇದನ್ನು ಕೇಳಿ. ಬಿಕಾಸ್ ಒಂದು 2 ಕ್ಲಿಪ್ಪಲ್ಲಿ ಅವನಿಗೆ ಆ ಸಿನಿಮಾ ನೋಡಬೇಕು ಅಂತ ಇಂಟ್ರೆಸ್ಟ್ ಬಂದರೆ ಆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಶ್ರೀಕಾಂತ್. ನಿಜವಾಗ್ಲೂ ನನಗೆ ಒಂದು ನಟನಾಗಿ ನೀವು ಕೊಟ್ಟಂಥ ಒಂದು ಇದಿದೆಯಲ್ಲ ಅವಕಾಶ, ಅದನ್ನು ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಹಾಗೆ ನಿಮ್ಮೆಲ್ರಿಗೂ, ನನ್ನ ಅಣ್ಣ ತಮ್ಮಂದರು ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಪರ್ಸನ್ ನಾನು ನೋಡಿರೋಂಗೆ ಅಂದರೆ ಏನೇ ಐಡಿಯಾ ಆಗಲಿ ಏನೇ ಆಗಲಿ ಅವ್ರು ಎಷ್ಟೊತ್ತಿಗೆ ಆದರೂ ಫೋನ್ ಮಾಡಿದ್ರು ಕೂಡ ಬನ್ನಿ ಮಾಡೋಣ ಪುನೀತ್, ಬನ್ನಿ ಅದನ್ನು ಮಾಡೋಣ, ಬನ್ನಿ ಇದನ್ನು ಮಾಡೋಣ ಅಂತ. ಸೊ ಈ ಥರದ್ದು ಒಂದು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡೋವಂಥ ಕಾನ್ಫಿಡೆನ್ಸ್ ಇರೋ ಪರ್ಸನ್ ಜೊತೆ ವರ್ಕ್ ಮಾಡಿದ್ದು ತುಂಬಾ ಹೆಮ್ಮೆ ಇದೆ, ಖುಷಿ ಇದೆ ಆ್ಯಂಡ್ ಲಾಟ್ ಆಫ್ ಲರ್ನಿಂಗ್. ಅವ್ರು ಹೇಳ್ದಂಗೆ ಈ ಪಾತ್ರ ನನಗೆ ಪರ್ಸ್ನಲಿ ತುಂಬಾ ಹೆಮ್ಮೆ ಮತ್ತು ಒಂದು ಎಮೋಷನಲ್ ಮೊಮೆಂಟ್ ನಾರಾಯಣ ಸಿನಿಮಾ. ಯಾಕೆಂದರೆ ಒಂದು ಅಂಕಲ್ ಸೀರೀಸ್ ಅಂತ ಸ್ನ್ಯಾಪ್ಚಾಟಿನ ಒಂದು ಫಿಲ್ಟರ್ನ ಇಟ್ಕೊಂಡು ನಾನು ಯೂಟ್ಯೂಬಲ್ಲಿ ಒಂದು ಸೀರೀಸ್ ಮಾಡ್ತಾ ಇದ್ದೆ. ಪ್ರತಿ ಭಾನುವಾರ ಒಂದು ಅಂಕಲ್ ಪಾತ್ರ ಆಗಿ ಬಂದು ಅವನು ಇಲ್ಲದೆ ಇರೋ ಪಾತ್ರಗಳನ್ನೆಲ್ಲ ಕಲ್ಪಿಸ್ಕೊಂಡು ಮಾತಾಡ್ತಾನೆ. ಅಂದರೆ ಅವನ ಹೆಂಡತಿ, ಮಗು, ಅವನ ಸುತ್ತ ಅವನ ಪ್ರಪಂಚದಲ್ಲಿ ಅವನು ರವಿಚಂದ್ರನ್ ಅವ್ರ ಫ್ಯಾನು, ಮಗ ದರ್ಶನ್ ಅವ್ರ ಫ್ಯಾನು, ಹೆಂಡತಿ ಅಂಬರೀಷ್ ಅವ್ರ ಫ್ಯಾನು. ಸೊ ಈ ಥರದ್ದೆಲ್ಲ ಒಂದಷ್ಟು ಕಲ್ಪಿಸ್ಕೊಂಡು ಮಾತಾಡುವಂಥ ಒಂದು ಪಾತ್ರ. ಅದೇ ಪಾತ್ರದ ಒಂದು ಸಾಫ್ಟ್ವೇರ್ ವರ್ಷನನ್ನು ಲಾಕ್ಡೌನ್ ಟೈಮಲ್ಲಿ ಒಂದು ಕನ್ನಡಕ ಮೀಸೆ ಎಲ್ಲ ಹಾಕೊಂಡು ಮಾಡ್ತಾ ಇದ್ದೆ. ಆ ಪಾತ್ರವನ್ನು ಗಮನಿಸಿ ಇವರು ಸಿನಿಮಾಗೆ ಮಾಡ್ತೀನಿ ಅಂದಾಗ ನನಗೆ ಮೊದಲು ಆ್ಯಕ್ಚುಲಿ ತುಂಬ ಶಾಕ್ ಆಯಿತು, ಸರ್ಪ್ರೈಸ್ ಆಗಲಿಲ್ಲ ನನಗೆ. ಅಂದರೆ ಇದು ನಿಜವಾಗ್ಲೂ ದೊಡ್ಡ ತೆರೆಗೆ ಸಲ್ಲಬಹುದಾದಂಥ ಪಾತ್ರನ ಅಲ್ವಾ ಅಂತ. ಬಿಕಾಸ್ ಅದೊಂದು ಮೊಬೈಲ್ ಸ್ಕ್ರೀನಲ್ಲಿ ನೋಡಿ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ನೋಡಿ ಸ್ವೈಪ್ ಮಾಡುವಂಥ ಪಾತ್ರ ಅದು ಒಂದು ಇಡೀ ಫಿಲ್ಮ್ ಅಲ್ಲಿ ಹೇಗೆ ಫಿಟ್ ಆಗುತ್ತೆ ಅನ್ನೋದೇ ನನಗೆ ತುಂಬ ಕುತೂಹಲ ಆಯಿತು. ಅವರು ಮತ್ತೆ ರೆಗ್ಯುಲರ್ ಶ್ರೀಕಾಂತ್ ಅವ್ರ ಈ ಝೋನಲ್ಲಿ ಬನ್ನಿ ಮಾಡೋಣ, ಇದು ಆಗುತ್ತೆ ಅಂತ ಅಂದರು. ಸೊ ಅವ್ರ ಕಾನ್ಫಿಡೆನ್ಸ್ ಮೇಲೆ ನಂಬಿ ನಾನು ಪೂರ್ತಿಯಾಗಿ ನಾನು ಈ ಪಾತ್ರನ ಹೆಂಗೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಆಯಿತು. ಈ ಕ್ಯಾರೆಕ್ಟರ್ ಡಿಸೈನೇ ತುಂಬಾ ನನಗೆ ಯಾಕೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಂದರೆ, ಇದು ಸಾಮಾನ್ಯವಾಗಿ ಈ ಥರದ ಪಾತ್ರಗಳು ಬೇರೆ ಎಲ್ಲವೂ ಕ್ಯಾರಿಕೇಚರಿಶ್ ಆಗಿ ಇದ್ದಾಗ ಅದು ಫಿಟ್ ಆಗುತ್ತೆ. ಬಟ್ ಇದು ಬೇರೆ ಎಲ್ಲ ಪಾತ್ರಗಳು ತುಂಬ ನಾರ್ಮಲ್ ಆಗಿರೋ ಜಗತ್ತಿಂದ ಬಂದಾಗ ಇದು ಯಾವುದೋ ಒಂದು ಕ್ಯಾರಿಕೇಚರಿಶ್ ಆಗಿದ್ದಾಗ ಆ ಬ್ಲೆಂಡನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನನಗೆ ತುಂಬ ಕುತೂಹಲ ಇದೆ, ಅಂದರೆ ಜನ ಇದನ್ನು ಹೆಂಗೆ ಥಿಯೇಟ್ರಲ್ಲಿ ರಿಸೀವ್ ಮಾಡ್ತಾರೆ ಅನ್ನೋದು. ಇನ್ನು ಅದಲ್ಲದೆ ಈಗ ಎಲ್ಲರೂ ಹೇಳಿದ್ದೀರಾ, ಬಟ್ ನಾನು ಅದನ್ನು ಮತ್ತೆ ಅಡಿಷ್ನಲ್ ಆಗಿ ಹೇಳೋ ಅಂಥ ವಿಷಯ ಇದು. ಯಾಕೆಂದರೆ ಅಷ್ಟು ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ದಾರೆ. ಕೀರ್ತಿ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಗುರು ಅವರಾಗಿರ್ಬೋದು, ಹಂಪ ಅವರಾಗಿರ್ಬೋದು. ಶೂಟಿಂಗ್ ಟೈಮ್ನಲ್ಲಿ ತುಂಬಾ ಒಳ್ಳೆಯ ಮೆಮೊರೀಸ್ ಇತ್ತು ನಮಗೆ. ಇನ್ನು ಪವನ್ ಸರ್ ಮತ್ತು ಶಶಿಕಾಂತ್ ಸರ್ ಅವ್ರ ಜೊತೆ ಕೆಲಸ ಮಾಡಿದ್ದು ಕೂಡ ತುಂಬಾ ಕಲಿಕೆಯ ದೃಷ್ಟಿಯಿಂದ ನನಗೆ ತುಂಬ ಕಲ್ತಿದ್ದೀನಿ. ಆ್ಯಂಡ್ ನಮ್ಮ ತಂದೆ ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಪವನ್ ಅವರ ವದ್ದು ಸರೋಜಾಗೆ ತುಂಬಾ ದೊಡ್ಡ ಫ್ಯಾನ್ ಅವರು. ಅಂದ್ರೆ ಮಜಾ ಟಾಕೀಸ್ ಅಲ್ಲಿ ಬರ್ತಾ ಇದ್ದಾಗ ವದ್ದು ಸರೋಜಾ ಪೋರ್ಷನ್ ಬಂದಾಗೆಲ್ಲ ತುಂಬಾ ಅವ್ರು ಎಂಜಾಯ್ ಮಾಡೋರು. ಸೊ ಈ ವದ್ದು ಸರೋಜಾ ಈ ಸಿನಿಮಾದಲ್ಲಿ ಪವನ್ ಅವ್ರ ಪಾತ್ರ ತುಂಬಾನೇ ಎಲ್ಲರೂ ಮನಸ್ಸಿಗೂ ಮುಟ್ಟುವಂತ ಪಾತ್ರ. ನಾನು ಪರ್ಸ್ನಲಿ ಎಲ್ಲರೂ ಈಗಾಗಲೇ ಫ್ಯಾನ್ ಆಗಿದ್ದಾರೆ. ಸೊ ನಾನು ಇನ್ನೊಂದು ಅಡಿಷ್ನಲ್ ಫ್ಯಾನ್ ನಿಮಗೆ. ಸೊ ಈ ಪಾತ್ರ ಡೆಫಿನೆಟ್ಲಿ ಎಲ್ಲರ ಮನಸ್ಸಿನಲ್ಲೂ ಉಳಿಯುವಂಥ ಪಾತ್ರ. ಸಿನಿಮಾ 21ನೇ ತಾರೀಕು ಬರ್ತಾ ಇದೆ. ನಮ್ಮ ಎಲ್ಲರಿಗೂ ಈ ಸಿನಿಮಾದ ಬಗ್ಗೆ ಕುತೂಹಲ ಇದೆ, ಖುಷಿ ಇದೆ. ಇನ್ನು ಮುಂದೆ ಇದು ನಿಮ್ಮ ಸಿನಿಮಾ ಮಾಡ್ಕೊಂತಾರೆ, ನಮಗೆ ಬೇಕು ಅಂತ ಕಿತ್ತಾಡ್ತಾರೆ. ಆಮೇಲೆ ಪೊಲೀಸರೆಲ್ಲ ಬಂದು ಅದನ್ನು ಸೇಫ್ ಮಾಡ್ತಾರೆ. ಈ ಇನ್ಸಿಡೆಂಟ್ ನಾನು ಪೇಪರಲ್ಲಿ ಓದ್ತಾ ಇದ್ದೆ ಸರ್. ಪೇಪರಲ್ಲಿ ಓದಿದಾಗ ನನಗನ್ನಿಸ್ತು, ವಿಷ್ಣು ದೇವ್ರ ಹಿಂದೆ ಈ ಥರ ಘಟನೆ ನಡೆಯುತ್ತೆ. ಸೊ ವಿಷ್ಣು ಎಷ್ಟೋ ಅವತಾರಗಳು ತೊಗೊಂಡ್ಬಿಟ್ಟು ಭೂಮಿಗೆ ಬಂದು ರಾಮವಾಗಿ ಕೃಷ್ಣಾಗೆಲ್ಲ ಬಂದು ತುಂಬ ವಿಚಾರಗಳು, ತುಂಬ ವಿಷಯಗಳು ನಮ್ಗೆ ಹೇಳ್ಕೊಟ್ಟು ಹೋಗಿದ್ದಾನೆ. ಎಲ್ಲೋ ಒಂದು ಕಡೆ ಜನಗಳಿಗೆ ಈ ವಿಷಯ ಮರೆತುಬಿಟ್ಟು ಹಿಂದೆ ಹೋಗಿ ಸ್ವಾರ್ಥಕ್ಕೋಸ್ಕರ ಕಿತ್ತಾಡಿದ್ರ ಅನ್ನೋ ಒಂದು ವಿಷಯ ನನ್ನ ತಲೆಗೆ ಬಂತು. ಸೊ ಅದೇ ಬ್ಯಾಕ್ ಡ್ರಾಪಲ್ಲಿ ಒಂದು ಊರು ಕ್ರಿಯೇಟ್ ಮಾಡಿದೆ, ಒಂದಷ್ಟು ಪಾತ್ರಗಳನ್ನ ಕ್ರಿಯೇಟ್ ಮಾಡಿದೆ. ಅಲ್ಲಿ ಒಂದು ಕೃಷ್ಣನ ಹಾಕಿ ಏನು ಮಾಡ್ಬೋದು, ಕೃಷ್ಣ ಹೇಳಿರೋ ವಿಚಾರಗಳು ಈಗಿನ ಜನ್ರೇಷನ್ಗೆ ವರ್ಕ್ ಆಗುತ್ತಾ, ಚೇಂಜಸ್ ಮಾಡ್ಕೋಬೇಕಾ, ಇಲ್ಲ ಕೃಷ್ಣ ಅವತ್ತು ಹೇಳಿದ್ದು ಇವತ್ತರೆಗೂ ಇದಾಗುತ್ತಾ, ಒಂದು ಚರ್ಚೆ ಈ ಸಿನಿಮಾಯಿಂದ ಆಗಬೇಕು ಅಂತ ಟ್ರೈ ಮಾಡಿದ್ದೀನಿ. ಸೊ ಇದು ನಾರಾಯಣ ಸಿನಿಮಾದ ಒಂದು ಸಾರಾಂಶ.